ಸ್ನೇಹಿತರು ನೋಡ್ತಿರ್ಬೋದು ಜಾಮೂನನ್ನು ಇಷ್ಟು ಸಾಫ್ಟಾಗಿ ಮತ್ತು ಒಂದು ಚೂರು ಕೂಡ ಪಾನಕದಲ್ಲಿ ಹಾಕಿದ ತಕ್ಷಣ ಒಡೆಯೋದಿಲ್ಲ ಮತ್ತು ಹರಳ್ಕೊಳ್ಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ ಮತ್ತು ಸಖತ್ತಾಗಿ ಬರುತ್ತೆ. ಕಾಮನ್ನಾಗಿ ಎಲ್ಲರೂ ಜಾಮೂನ್ ಮಾಡ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಜಾಮೂನು ಸ್ವಲ್ಪ ಹರಳ್ಕೊಂಡ್ಬಿಡುತ್ತೆ ಮತ್ತು ಒಡೆಯುತ್ತೆ ಪಾಕದಲ್ಲಿ ಹಾಕಿದ ತಕ್ಷಣ. ಅದು ಒಡಿಬಾರ್ದು ಮತ್ತು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಜರಳಿನ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಜಾಮೂನ್ ಪಾಕೆಟಲ್ಲಿ ತೊಗೊಂಡು 2 ಪಾಕೆಟ್ ತೊಗೊಂಡಿದ್ದೀನಿ ನಾನು ಜಾಮೂನ್ ಪಾಕೆಟು. ಈ ರೀತಿ ಪೌಡ್ರನ್ನ ಜರಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದೇ ರೀತಿ ಗಂಟುಗಳಾಗಲ್ಲ ಮತ್ತು ಸಾಫ್ಟಾಗಿ ಬರುತ್ತೆ. ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿಕೊಂಡು ಇದಕ್ಕೆ ನೀರು ಸ್ವಲ್ಪ ಹಾಕೋಬೇಕು. ನೀವು ನೀರಿಲ್ಲ ಸ್ವಲ್ಪ ಹಾಲು ಹಾಕ್ಕೊಂತೀವಿ ಅಂದರೂ ಕೂಡ ಓಕೆ, ಹಾಲು ಬಿಡಬೇಕಾದ್ರೂ ಹಾಕೋಬೋದು. ಹಾಲು ಇಲ್ಲಿ ಸ್ವಲ್ಪನೇ ಹಾಕೋಬೇಕು, ನೀರು ತುಂಬ ಜಾಸ್ತಿ ಹಿಡಿಯೋದಿಲ್ಲ. ಇದು ಬಂದು ತುಂಬ ಗಟ್ಟಿ ಮಾಡ್ಕೋಬಾರ್ದು. ಸ್ವಲ್ಪ ಸಾಫ್ಟಾಗಿ ಮೆದುವಾಗಿ ನಾವು ಇಲ್ಲಿ ಮೃದುವಾಗಿ ಹಿಟ್ಟನ್ನು ಸುಮ್ಮನೆ ಕಲಿಸ್ಬೇಕು. ಹಿಟ್ಟು ನಾದುವಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಹಿಂಗೆ ಕೈಲಿಂದ ಕಲಿಸಿದ್ರೆ ಸಾಕು, ಅದು ಎಲ್ಲ ಕ್ಲೀನಾಗಿ ಹದವಾಗಿ ಮಿಕ್ಸ್ ಆಗಿಬಿಡುತ್ತೆ ನೀರಿನೊಂದಿಗೆ. ಇಲ್ಲಿ ನೋಡ್ತಿರ್ಬೋದು, ಸುಮ್ಮನೆ ಜಸ್ಟ್ ಈ ರೀತಿ ಕಲಿಸ್ಬೇಕಾಗುತ್ತೆ ಅಷ್ಟೇ. ಯಾವುದೇ ರೀತಿ ಇದು ನಾದುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಕಲಿಸ್ಕೊಂಡು ಒಂದು 10 ನಿಮಿಷ ಸಾಕು ಸ್ನೇಹಿತರೆ. 10 ನಿಮಿಷ ನಾವು ಒಂದು ಬೌಲಲ್ಲಿ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಎಲ್ಲ ಕ್ಲೀನಾಗಿ ನೆಂದ್ಕೊಂಡ್ಬಿಡ್ಬೋದು. ಆರಾಮಾಗಿ ಹರಡ್ಕೊಳುತ್ತೆ. ಹಿಟ್ಟು ಕೂಡ ಹೂ ಥರ ಹರಳುತ್ತೆ. ಅಂದರೆ ಈ ಒಂದು ಉಗ್ಗು ಮತ್ತು ಏನಪ್ಪ ಅಂದರೆ ಉಂಡೆಗಳನ್ನು ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆನೆಲಿಕ್ಕೆ ಬಿಟ್ಟರೆ ಹಿಟ್ಟನ್ನು ಈ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊಂಡು, ಯಾವುದೇ ರೀತಿ ಪ್ರೆಷರ್ ಬಿಟ್ಬಿಟ್ಟು ಕಲಿಸ್ಬಾರ್ದು. ಸ್ವಲ್ಪ ಜಸ್ಟ್ ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಕಲಿಸಿದ್ದೀವಲ್ವ, ಒಂದು ಪ್ಲೇಟನ್ನು ಮುಚ್ಚಿಟ್ಕೊಂಬಿಟ್ರೆ ಒಂದು 10 ನಿಮಿಷ ಸಾಕಾಗುತ್ತೆ. ಜೊತೆಗಿಲ್ಲಿ ನಾನು ಒಂದು 2 ಪಾಕೆಟಿಗೆ 2 ಗ್ಲಾಸ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹತ್ತತ್ರ ಒಂದು 1.25 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಗಟ್ಟಿ ಆಗಬಾರ್ದು. ಪಾಕ ತುಂಬ ಗಟ್ಟಿ ಆದರೆ ಏನಾಗುತ್ತೆ ಅಂದರೆ ಜಾಮೂನು ಸ್ವೀಟ್ ಆಗಿಬಿಡುತ್ತೆ, ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ. ಈ ರೀತಿ 2 ಕಪ್ಪು ಸಕ್ಕರೆಗೆ 1.25 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಹರಡ್ಕೊಳ್ಳೋದು ಹಿಟ್ಟಂತ. ತುಂಬ ಸಾಫ್ಟಾಗಿ ಆಗುತ್ತೆ. ಯಾವುದೇ ರೀತಿ ಎಣ್ಣೆ ಮತ್ತು ಏನೂ ಹಾಕ್ಕೊಂಡಿಲ್ಲ ಮತ್ತು ಹಾಲು ಕೂಡ ಹಾಕಿಲ್ಲ ನಾನಲ್ಲಿ. ಜಸ್ಟ್ ನೀರು ಹಾಕಿಬಿಟ್ಟು ಈ ಒಂದು ಹಿಟ್ಟನ್ನು ಕಲಸಿರುವಂಥದ್ದು. ಇವಾಗ ಈ ರೀತಿ ಉಂಡೆ ಸೈಜು ಚಿಕ್ಕದಾದರೂ ಪರವಾಗಿಲ್ಲ, ನೋಡಿಕೊಂಡು ಮಾಡಬಹುದು. ಇವಾಗ ದೊಡ್ಡ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು. ದೊಡ್ಡ ಸೈಜಲ್ಲಿ ಮಾಡಿದ್ರೆ ಇನ್ನೂ ದೊಡ್ಡದಾಗಿಬಿಡುತ್ತೆ. ಈ ರೀತಿ ಚಿಕ್ಕ ಸೈಜಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಎಣ್ಣೆಲಿ ಹಾಕಿ ಮತ್ತು ಪಾಕದಲ್ಲಿ ಹಾಕಿದ ತಕ್ಷಣ ಇನ್ನೂ ದೊಡ್ಡದಾಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಉಂಡೆಗಳನ್ನು ಮಾಡಿದ್ದೀನಿ. ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಜಾಮೂನ್ ಮತ್ತು ಸಖತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಎಣ್ಣೆ ಕಾಯ್ದಿದೆ. ಇವಾಗ ಅಷ್ಟು ಬಾಲ್ಸನ್ನು ಇದ್ರ ಒಳಗಡೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಗೋಲ್ಡ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆದಷ್ಟು ನೀವು ಸ್ಲಿಮ್ಮಲ್ಲಿ ಇಟ್ಕೋಬೇಕು, ಅಂದರೆ ನಾರ್ಮಲಾಗಿ ಇಟ್ಕೋಬೇಕಾಗುತ್ತೆ. ಸ್ಲಿಮ್ಮಲ್ಲಿ ಹೈ ಸ್ಪೀಡಲ್ಲಿ ಇಟ್ಟೇನಾಗುತ್ತಪ್ಪ ಅಂದರೆ ತುಂಬ ಸೀದೋಗುತ್ತೆ, ಒಳಗಡೆ ಬೇಯೋದಿಲ್ಲ. ಈ ರೀತಿ ಒಂದೇ ನಾರ್ಮಲಾಗಿ ಗ್ಯಾಸ್ ಸ್ಟವನ್ನು ಇಟ್ಬಿಟ್ಟು ಈ ಬಾಲ್ಸನ್ನು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಬಾಲ್ಸನ್ನು ಹಾಕ್ಕೋಬೋದು ಇದರೊಳಗಡೆ. ನೋಡ್ತಾ ಇರ್ಬೋದು ಬಾಲ್ಸ್ ಯಾವ ರೀತಿ ತೊಗೊಂಡಿದ್ದೀನಿ ಅಂತ. ಇವಾಗ ಸ್ವಲ್ಪ ಹಾರಬೇಕು ಇವು ಬಾಲ್ಸು. ಹಾರಿದರೆ ತುಂಬ ಚೆನ್ನಾಗಿ ನಮಗೆ ಯಾವುದೇ ರೀತಿ ಹರಡ್ಕೊಳ್ಳಲ್ಲ. ಪಾಕ ಕೂಡ ನಾವು ಆಲ್ರೆಡಿ ಒಂದು 5 ನಿಮಿಷ ಮುಂದೆನೇ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಪಾಕ ಕೂಡ ಸ್ವಲ್ಪ ಲೈಟಾಗಿ ತಣ್ಣಗಾಗಿದೆ, ತುಂಬ ತಣ್ಣಗಿಲ್ಲ. ಸ್ವಲ್ಪ ಉಗುರು ಬೆಚ್ಚ ಅನ್ನಂಗೆ ನಾವು ಪಾಕನ ಇಟ್ಕೋಬೇಕಾಗುತ್ತೆ. ಬಾಲ್ಸ್ ಕೂಡ ಅಷ್ಟೇ, ಬಿಸಿ ತಗೊಂಡೋಗಿ ಅದರೊಳಗೆ ಹಾಕಬಾರ್ದು. ಹಾಕಿದ ತಕ್ಷಣ ಹಳ್ಕೊಂಡ್ಬಿಡುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಜಾಮೂನ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ನೋಡಿದ್ರಲ್ವ, ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಬೇಕಾದರೂ ಕೂಡ ಏಲಕ್ಕಿ ಪೌಡ್ರ್ ಮತ್ತು ಹಾಕ್ಕೋಬೋದು. ಇದಕ್ಕೆ ಮಿಕ್ಸ್ ಮಾಡಿ ಶುಂಠಿ ಪೌಡ್ರು, ಏಲಕ್ಕಿ ಪೌಡ್ರನ್ನ ಹಾಕ್ಕೋಬೋದು. ಇವಾಗ ಈ ಒಂದು ಜಾಮೂನ್ ಕೂಡ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ. ಯಾವುದೇ ರೀತಿ ಜ್ಯೂಸ್ ಕೂಡ ಜಾಸ್ತಿ ಆಗಿಲ್ಲ, ಬಾಲ್ಸ್ ಕೂಡ ಜಾಸ್ತಿ ಆಗಿಲ್ಲ. ಕರೆಕ್ಟಾಗಿ 2 ಪಾಕೆಟಿಗೆ 2 ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕಿಬಿಟ್ಟು ಈ ರೀತಿ ಮಾಡಿದ್ದೀವಿ. ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಜಾಮೂನ್ ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ. ಯಾವುದೇ ರೀತಿ ಜಾಮೂನ್ ಅನ್ನೋದು ಪಾಕದಲ್ಲಿ ಹಾಕಿದ ತಕ್ಷಣ ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.